ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 299. ಮೊನ್ನೆ ಬೆಳಗಾಂ ವಿಧಾನಸಭಾ ಅಧಿವೇಶನದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ವಿಧೇಯಕ 2025 ಇದು ಸುದೀರ್ಘವಾಗಿ ಸಮಗ್ರವಾಗಿ ಚರ್ಚೆಯಾಗಿಬಿಟ್ಟು ಬಿಲ್ ಪಾಸಾಗಿದೆ. ಈಗ ರಾಜ್ಯಪಾಲರ ಅಂಕಿತಕ್ಕೆ ಹೋಗಿದೆ. ವಿರೋಧ ಪಕ್ಷಗಳು ವಿಶೇಷವಾಗಿ BJP ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯದ ಮೊಟಕುಗೊಳಿಸ್ತದೆ, ಅದಕ್ಕೆ ಅಡ್ಡಿ ಬರ್ತದೆ ಅಂತಕ್ಕಂಥ ವಿಚಾರ. ಇದು ಅರ್ಧ ಸತ್ಯ ಹೌದು. ಪೂರ್ಣ ಸತ್ಯ ಯಾವುದಪ್ಪ ಅಂತೇಳಿದರೆ, ಜನರ ಧರ್ಮ, ಭಾಷೆ, ಬಣ್ಣ, ಜಾತಿ, ಆಹಾರ, ಉಡುಪು ಇವನ್ನೆಲ್ಲ ಇಟ್ಕೊಂಡು ಎರ್ರಾಬಿರಿ ಭಾಷಣವನ್ನು ಕೋಮುವಾದಿಗಳು ಯಾವುದೇ ಧರ್ಮ ಇರ್ಬೋದು ಮಾಡ್ತಾಯಿದ್ರು. ಇದು ಅಲ್ಲೋಲ ಕಲ್ಲೋಲ ಪರಿಸ್ಥಿತಿಯನ್ನು ಸಮಾಜದಲ್ಲಿ ಸೃಷ್ಟಿ ಮಾಡಿತ್ತು ಮತ್ತು ಮಾಡ್ತಾ ಇದೆ. ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ದುರುಪಯೋಗ ಆಗಿದೆ ಅಂತಕ್ಕಂಥ ವಿಚಾರ. ಈ ಕಾಯ್ದೆ ಜಾರಿ ಬಂದ ಮೇಲೆ ಎಲ್ಲ ಪಕ್ಷದವರಿಗೂ ಕೂಡ ಅನ್ವಯ ಆಗ್ತದೆ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ವಯ ಆಗ್ತದೆ. ಆ ಸಮ್ಯತೆ, ಬೇರೆ ಧರ್ಮಗಳ ಬಗ್ಗೆ, ಬೇರೆಯವರ ಬಗ್ಗೆ ಒಂದು ಸಹನೆ, ಸಹಬಾಳ್ವೆ, ಗೌರವ ಎಷ್ಟರ ಮಟ್ಟಿಗೆ ನಾವು ಇಟ್ಕೊಂಡಿದ್ದೀವಿ ಅನ್ನೋದು ಈ ಬಿಲ್ಲಿಂದ ಈ ಆ್ಯಕ್ಟಿಂದ ಪರೀಕ್ಷೆಗೆ ಒಳಪಡ್ತದೆ. 1 ವರ್ಷ 2 ವರ್ಷ ಅದು ಜಾರಿಗೆ ಬರಲಿ, ಆಮೇಲೆ ಎಲ್ಲವೂ ಕೂಡ ಸರಿ ಹೋದರೆ ಅದನ್ನು ವಿತ್ಡ್ರಾ ಮಾಡ್ಕೋಬೋದಲ್ವಾ. ಇದು ಸರಿಯಾಗಿದೆ. ಯಾಕಂದರೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಇದನ್ನು ರಾಜಕೀಯ ಬೆಳೆಗೋಸ್ಕರ ಬೆಳೆಸ್ಕೊಂಡು ಕೋಮುವಾದಿಗಳು ವಾಕ್ ಸ್ವಾತಂತ್ರ್ಯವನ್ನು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡ್ಕೊಳ್ತಾ ಇದ್ದರು. ಪ್ರಾಯಶಃ ಈ ಬಿಲ್ಲು ಅಥವಾ ಈ ಆ್ಯಕ್ಟ್ ಏನಿದೆ, ಈ ಕಾಯ್ದೆ ಅದಕ್ಕೆ ಖಂಡಿತವಾಗಲೂ ಕೂಡ ಕಡಿವಾಣವನ್ನು ಹಾಕ್ತದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ದುರುಪಯೋಗ ಮಾಡ್ಕೋಬಾರ್ದು. ಯಾಕಂತ ಹೇಳಿದರೆ ಅವರಿಗೂ ಕೂಡ ಅವರದ್ದೇ ಆದಂಥ ಇತಿಮಿತಿಗಳಿರ್ತದೆ. ಕಾನೂನಿನ ವಿಚಾರ ಇರ್ಬೋದು ಮತ್ತು ಸಂವಿಧಾನಿಕ ವಿಚಾರ ಇರ್ಬೋದು, ಅವನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಕೂಡ ಇದರ ಅನುಷ್ಠಾನವನ್ನು ಕಾಯೋಣ. ತದನಂತರ ಪುನಃ ಅದರ ಬಗ್ಗೆ ವಿಮರ್ಶೆ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಶುಭಾಶಯಗಳು. 2026. ಧನ್ಯವಾದಗಳು.